ಸಂಜು, ಯಾಕೆ, ಏನಾಯ್ತು? ಇದನ್ನ ನೋಡು. ಏನಾಯ್ತು? ಏನ್ ಸರ್ ಪ್ರಾಬ್ಲಮ್? ಹಲೋ, ಪೊಲೀಸ್ ಸ್ಟೇಷನ್. ಈ ಫೋನ್ನ ಇಲ್ಲಿ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೆಲಸಗಾರ ಇರಬೇಕು. ಈಗ ನಾನು ಹೇಳೋ ನಂಬರು ನಿಮ್ಮ ಯಾರ್ದಾದ್ರೂ ಫೋನಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಹೇಳಿ. 8547369555. ಇದು ಫೈಸಲ್ ನಂಬರ್ ಅಲ್ವಾ? ಫೈಸಲ್ ಹೀಗ್ ಮಾಡಿದ್ನಾ? ಅಯ್ಯೋ, ಫೈಸಲ್ ನಂಬರ್ ಬರ್ತಾ ಇರ್ಲಿಲ್ಲ. ಅದು ನನಗೆ ಅವ್ನು ಎಂತ ಕೆಲಸ ಮಾಡಿದ ನೋಡು. ಅದು ನನಗೂ ಅರ್ಥನೇ ಆಗ್ತಾ ಇಲ್ಲ. ಹಾಗಾದ್ರೆ ನೀನಾ ಅದು? ನಿನ್ನ ಹೆಸರೇನೋ? ಫೈಸಲ್. ಹಾ, ಫೈಸಲ್. ಈ ಫೋನ್ ನಿಂದೆ ತಾನೆ? ಹೇಳೋ ಲೈ, ನಿಂದೆ ತಾನೆ? ಹೌದು ಸರ್. ಆ ಘಟನೆ ಆದ್ಮೇಲೆ ಪೇಪರಲ್ಲಿ ನ್ಯೂಸ್ ನೋಡಿದಾಗ ಈ ವ್ಯಕ್ತಿ ಬಗ್ಗೆ ಆಗ್ಲಿ ಅಥವಾ ಈ ಘಟನೆ ಬಗ್ಗೆ ಆಗಿ ನಮ್ಗೇನು ಗೊತ್ತಿರಲಿಲ್ಲ. ನಾನು ಕೂಡ ಎನ್ಕ್ವೈರಿ ಮಾಡ್ತೀನಿ ಬಿಡು. ಇನ್ಮೇಲೆ ನೀವು ಒಂಟಿಯಾಗಿರ್ಬೇಡಿ. ನಿಮ್ಮ ಮನೆಯವ್ರಿಗೆ ನಡೆದಿದ್ದ ವಿಷಯ ಹೇಳಿ ಬಂದು ಯಾರನ್ನಾದ್ರೂ ಕರ್ಕೊಂಡು ಹೋಗೋದಕ್ಕೆ ಹೇಳು. ಅಲ್ಲಿವರೆಗೂ ಇಬ್ಬರು ಕಾನ್ಸ್ಟೇಬಲ್ಗಳನ್ನ ಇಡಿ. ಓಕೆ ಸರ್. ನಾಳೆ ಊರಿಂದ ಯಾರಾದ್ರೂ ಬಂದ್ರೆ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ. ನಿನ್ ಮೇಲೆ ಅಟ್ಯಾಕ್ ಮಾಡಿದ್ ಯಾರಂತ ಗೊತ್ತಾಗೋವರೆಗೂ ನೀನು ಊರಲ್ಲೇ ಇರು, ಅದೇ ಸೇಫ್. ಅಮೀರ್ ಸರ್, ಇವ್ರು ಹೇಳಿರೋ ಸೇಲ್ಸ್ ಮ್ಯಾನ್ ರಿಪೋರ್ಟ್ ನನಗೆ ಇಮಿಡಿಯೇಟ್ ಆಗಬೇಕು. ಓಕೆ ಸರ್. ಅವನಿಗೆ ಜೈಲಲ್ಲಿದ್ರೆ ಯಾವ ಜೈಲ್, ಯಾವ ಏರಿಯಾ ಬೇಗ ನನಗೆ ಗೊತ್ತಾಗ್ಬೇಕು. ಓಕೆ ಸರ್. ಓಕೆ. ಆ ಡಾಕ್ಟರ್ ಫೋನ್ ಕೊನೆಯದಾಗಿ ಸ್ಪಾಟ್ ಆಗಿರೋ ಜಾಗಕ್ಕೆ ಹೋಗಿ ಎನ್ಕ್ವೈರಿ ಮಾಡ್ದಲ್ಲ ಏನಾಯ್ತು? ಗಾಂಧಿನಗರ ಏರಿಯಾ ಪೂರ್ತಿ ಎನ್ಕ್ವೈರಿ ಮಾಡಿದೆ ಸರ್. ಬಟ್ ಯಾರು ಕೂಡ ಅವನ್ನ ನೋಡಿಲ್ಲ ಅಂತಾನೆ ಹೇಳಿದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಈ ಫೈಸಲ್ ಅನ್ನೋನು ಹೋದ ಸೆಪ್ಟೆಂಬರ್ ಜೈಲ್ಗೆ ಹೋಗಿ 3 ತಿಂಗಳು ಅಲ್ಲೇ ಇದ್ದ. ಅಷ್ಟೇ ಅಲ್ಲದೆ ಈ ತಿಂಗಳು 11ನೇ ತಾರೀಕು ಬೇಲಿಂದ ಹೊರಗಡೆ ಬಂದಿದ್ದಾನೆ. 11ನೇ ತಾರೀಕು ಅಂದ್ರೆ ಈ 11ನೇ ತಾರೀಕು 4 ದಿನದ ಹಿಂದೆನಾ? ಹೌದು ಸರ್, ಹೋದ ಸೋಮವಾರ. ಐ ಸಿ. ಹಾಗಿದ್ರೆ ಅವನ್ನ ನಾವು ಹಿಡಿಬೇಕು. ಸರ್, ಅದಾದ್ಮೇಲೆ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಬಂದಿದೆ ಅಂತ ಜೈಲಲ್ಲಿ ಕೌನ್ಸಿಲಿಂಗ್ ಮಾಡಿರೋ ಡಾಕ್ಟರ್ ಹೇಳಿದ್ರು ಸರ್. ಅಮೀರ್, ಅವ್ರ ಅಡ್ರೆಸ್ ಇದೆಯಾ? ಅಡ್ರೆಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಒಂದ್ ಕ್ಲಿಪ್ ಸಿಕ್ಕಿದ್ಯೋ? ಹಕ್ಕಿ ಸಕ್ಕದಾಗಿದ್ಯಾನೋ ನೋಡೋ. ಹೌದೌದು ಸರ್ಲೆ ಅದ್ರ ಬಿಟ್ಟು ಪೊಲೀಸರು ಬಂದ್ರು. ಪೊಲೀಸರು ಇಲ್ಲಿ ಬಾರೋ. ಏನ್ ಸರ್? ಇಲ್ಲಿ ಫೈಸಲ್ ಎಲ್ಲಿರ್ತಾನೆ ಗೊತ್ತಾ? ಯಾವ ಫೈಸಲ್ ಸರ್? ನಮ್ ಕ್ಯಾಮ್ರಾಮನ್ ಫೈಸಲಾ ಅಥವಾ ಫೋಟೋ ತೆಗೆದಿರೋ ಕೇಸಲ್ಲಿ ಹೊರಗಡೆ ಹೋದ್ನಲ್ಲ ಆ ಫೈಸಲಾ? ಹೌದು, ಅವನೇ. ಅಗೋಳಿ ಸರ್, ಆ ಕಾರ್ನರಲ್ಲೇ. ಓಕೆ ಸರ್, ನೀವೀಗ ಅವನೇನ ಹುಡುಕ್ತಾ ಇರೋದು? ಹೌದು. ಅವನೀಗ ಮನೇಲಿ ಇಲ್ಲ ಸರ್. ಮತ್ತೆ ಎಲ್ಲಿರ್ತಾನೆ? ಅವನು ಜೈಲಿಂದ ಬಂದ್ಮೇಲೆ ಊರಿಗೆ ಬಂದಿಲ್ಲ ಸರ್. ಪಕ್ಕದೂರದಲ್ಲಿರೋ ರೈನ್ಬೋ ಲಾಡ್ಜ್ ಅಲ್ಲಿ ಇರ್ತಾನೆ. ನಿನಗೆ ಫೈಸಲ್ ಎಷ್ಟು ದಿನದಿಂದ ಗೊತ್ತು? ಅವನಿಗೆ ಎಂತವನು? ಅವ್ನು ತುಂಬಾ ವಿಚಿತ್ರವಾದವನ್ ಸರ್. ನಿಜ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ಓದೋ ಹುಡ್ಗನೆ. ತರಲೆ ಮಾಡ್ಕೊಂಡು ಓಡಾಡ್ತಿರ್ತಾನ ಅಷ್ಟೇ. ಅವ್ನ್ ಮದ್ವೆ ಆದ ಮಾರನೇ ದಿನಾನೇ ಅವ್ನ್ ಹೆಂಡತಿ ಅವನ್ನ ಬಿಟ್ಟು ಹೊರಟೋದ್ಲು ಸರ್. ಇದು ಅವನ್ ವಿವರ ಸರ್. ಇಲ್ಲಿವರೆಗೂ ಅವನು ವಾಪಸ್ ಬಂದಿಲ್ಲ. ಅದಕ್ಕೆ ಕಾರಣ ಏನೋ ಇಲ್ಲಿವರೆಗೂ ಗೊತ್ತಿಲ್ಲ. ಏನ್ ಸರ್, ಮತ್ತೆ ಏನಾದ್ರು ಮಾಡಿದ್ನಾ? ನಿನಗ್ಯಾಕೋ ಇದೆಲ್ಲ?
ಇಲ್ಲಿ ಫೈಜಲ್ ಅಂತ ಒಬ್ಬ ಇರ್ತಾನಲ್ವಾ? ಹಾಗಾದ್ರೆ ರೈಡಿಗೆ ಬಂದಿದ್ದೀರಾ? ಏನ್ ರೈಡ್ ಮಾಡ್ಬೇಕಾ? ಅಯ್ಯೋ ಬೇಡ ಸರ್, ರೂಮ್ ನಂಬರ್ 129. ಅಲ್ಲ 102. ಯಾಕೆ ಹಾಗೆ ತಡವರಿಸ್ತಾ ಇದೀಯಾ? ಒಳಗೇನಾದ್ರೂ ನಡೀತಾ ಇದೆಯಾ? ಇಲ್ಲ ಸರ್, ಹಾಗೆಲ್ಲ ಏನೂ ನಡೀತಿಲ್ಲ. ಅವನು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇವಾಗಲೇ ಹೇಳ್ತೀನಿ ಸರ್. ಈ ವಾರ 11ನೇ ತಾರೀಕು. ಏನಾದರೂ ಸಮಸ್ಯೆ ಇದೆಯಾ ಸರ್? ನಿನ್ನೆ ಫುಲ್ ಡೇ ಅವ್ನು ಇಲ್ಲೇ ಇದ್ನಾ? ನಿಜ ಹೇಳಬೇಕು ಅಂದ್ರೆ ಅವ್ನು ನೋಡಿದ್ರೆ ನನಗೆ ಸಂದೇಹ ಬರ್ತಾ ಇತ್ತು. ನೀನ್ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ನಾನು ಕೇಳಿದ ಆನ್ಸರ್ ಹೇಳು. ಅದಲ್ಲ ಸರ್, ಅವ್ನು ಯಾವಾಗಲೂ ರೂಮ್ ಲಾಕ್ ಮಾಡ್ಕೊಂಡು ಒಳಗಡೆನೆ ಇರ್ತಾನೆ. ಅದಾದ್ಮೇಲೆ ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ಬಂದ. ಟೈಮ್ ನೆನಪಿದೀಯಾ? ಸರಿಯಾಗಿ ಗೊತ್ತಿಲ್ಲ ಸರ್, ಹಾ. ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ. ಅವ್ನು ಬಂದ ಅಂತ ಗೊತ್ತು ಅಷ್ಟೇ. ಅವ್ನ್ ರೂಮ್ ನಂಬರ್ ಎಷ್ಟು ಅಂತ ಹೇಳ್ದ? 102 ಸರ್. ಹಾ. ಊಟ ಮಾಡೋದಕ್ ಬಿಟ್ಟು ನಾನು ಹೊರಗಡೆ ಬೆಳಗ್ಗೆ ಹೊತ್ತು ಹೋಗಲ್ಲ ಸರ್. ಜೈಲಿಂದ ಬಂದಾದ್ಮೇಲೆ ನಾನು ಇಲ್ಲಿವರೆಗೂ ಮನೆಗೆ ಕೂಡ ಹೋಗಿಲ್ಲ ಸರ್. ಅಂದ್ರೆ ನೀನ್ ನಡೆದಿದ್ದನ್ನ ನೆನ್ಸ್ಕೊಂಡು ಬೇಜಾರಾಗಿದ್ಯಾ ಅಷ್ಟೇ ಅಲ್ವಾ? ಸರಿ, ಅದನ್ನ ಬಿಟ್ಟಾಕು. ನೆನ್ನೆ ರಾತ್ರಿ 7 ಗಂಟೆಯಿಂದ ನೀನ್ ಎಲ್ಲಿದ್ದೆ? ಎಲ್ಲಿಗೆ ಹೋಗಿದ್ದೆ? ಏನ್ ಮಾಡ್ದೆ? ಎಲ್ಲ ಕ್ಲಿಯರ್ ಆಗಿ ಹೇಳು. ನಿನ್ನೆ ರಾತ್ರಿ ರಾತ್ರಿ ನಾನೊಂದು ಸಿನಿಮಾಗೆ ಹೋಗಿದ್ದೆ ಸರ್. ಯಾವ ಸಿನಿಮಾ? ಮಾಸ್ ಸಿನಿಮಾಗೆ ಹೋಗಿದ್ದೆ. ಯಾವ ಥಿಯೇಟರ್? ಕೊಡಿಗೆಹಳ್ಳಿಲಿರೋ ಶ್ರೀದೇವಿ ಥಿಯೇಟರ್. ಅವತ್ತಿನ ಪೊಲೀಸಿಗೆ ಹಿಡ್ಕೊಟ್ಟಿದ್ದ ಹುಡುಗಿನ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ನಿಜಾನ? ಸರ್, ಅಷ್ಟಕ್ಕೂ ಏನ್ ವಿಷಯ ಅಂತ ಹೇಳಿ ಸರ್. ಕೇಳ್ತಿದ್ದೀನಿ ತಾನೇ, ಹೇಳು. ನಾನ್ ನೋಡಿಲ್ಲ ಸರ್. ಓ, ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಇದೆ. ಎಲ್ಲಿ? ಫೈಸಲ್ ಒಬ್ಬ ಮಾನಸಿಕ ರೋಗಿ ಅಲ್ಲದೆ ಅವನ್ ಮೈಯಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ. ಲೈಕ್ ಫೋನ್ ಮೇಲಿಯಾ ಅದೊಂದು ಕಾಯಿಲೆ. ನಮ್ಮೆಲ್ರಿಗೂ ಈ ತರ ಇರೋದು ಸಹಜಾನೇ. ಬಟ್ ವೆನ್ ಇಟ್ ಇಸ್ ಬಿಯಾಂಡ್ ಅವರ್ ಮೆಂಟಲ್ ಕಂಟ್ರೋಲ್, ಆವಾಗ ಮನ್ಸಲ್ಲಿರೋ ನೇರ ಪ್ರವೃತ್ತಿ ಹೊರಗ್ ಬರುತ್ತೆ ಅಷ್ಟೇ. ನಿಮಗ್ ಗೊತ್ತಾ, ಈಗ ಜಾಸ್ತಿ ಬರ್ತಾರೋ ಕ್ರೈಮ್ಗಳೆಲ್ಲ ಬರೀ ಇಂಥದ್ದೇನೆ. ಫೈಸಲ್ ಮೇಲೆ ಕಂಪ್ಲೇಂಟ್ ಮಾಡಿರೋ ಆ ಹುಡುಗಿ ಮೇಲೆ ನೆನ್ನೆ ರಾತ್ರಿ ಯಾರೋ ಅಟ್ಯಾಕ್ ಮಾಡಿದಾರ. ಓ, ಅವನೀಗ ಜೈಲಲ್ಲಿ ಇಲ್ಲ ಅಲ್ವಾ? ಅವನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಓ, ದಿಸ್ ಗೈ ಯುನೋ 2-3 ಸಲ ಅವನ ಹತ್ರ ಮಾತಾಡಿದ್ದೆ. ಆಗ್ಲೂ ಕೂಡ ಅವನ್ ಮನ್ಸು ಪ್ರಶಾಂತವಾಗಿರ್ಲಿಲ್ಲ. ಆಗಿಂದ ಅವನ್ ಬಗ್ಗೆ ನನಗ್ ಸರಿಯಾಗಿ ಊಹೆ ಮಾಡಕ್ ಆಗ್ಲಿಲ್ಲ. ಅವನು ಅದೇ ಟೈಪು. ಬಾಮ್ಮ ಹೊರಡೋಣ. ಸಂಜಯ್ ಹೊರಗಡೆ ಹೋಗ್ತಾ ಇದ್ವಿ. ಸಾರಿ ಅಂಕಲ್, ಬರೋ ದಾರಿಲಿ ಲೇಟ್ ಆಯ್ತು. ನೀವ್ ಯಾವಾಗ ಬಂದ್ರಿ? ನೆನ್ನೆನೆ ಬಂದೆ. ಏನ್ ಹೀಗೆಲ್ಲ ನಡೀತಾ ಇದೆ? ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ. ಎಷ್ಟು ಯೋಚನೆ ಮಾಡಿದ್ರೂ ಅರ್ಥನೇ ಆಗ್ತಾ ಇಲ್ಲ. ಊರಿಗೆ ಹೋಗಕ್ಕೂ ಮುಂಚೆ ಪೊಲೀಸ್ ನೋಡೋಣ ಅಂತ ಹೊರಟೆ. ಹಾಗಿದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಂಕಲ್. ನಾವಿಬ್ರು ನನ್ ಕಾರಲ್ಲೇ ಹೋಗೋಣ. ಬರಕ್ ನಿನಗೇನು ಸಮಸ್ಯೆ ಇಲ್ಲ ತಾನೆ? ನಿನಗೆ ಕಷ್ಟ ಆದ್ರೆ ನಾವೇ ಹೋಗ್ತೀವಿ. ಅಯ್ಯೋ, ತಲೆ ಮೇಲೆ ಏನ್ ಗಾಯ? ತಲೆಗೆ ಸ್ವಲ್ಪ ಪೆಟ್ಟಾಯ್ತು ಅಂಕಲ್, ದೊಡ್ಡ ಗಾಯ ಏನಿಲ್ಲ.